ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹೌದು, ಲೈವ್ ಪ್ರೂಫ್ ಸಮೇತ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಜೊತೆಗೆ 29ನೇ ಕಂತು ಕೂಡ ನಿಮಗೆ ಜಮಾ ಆಗ್ತಾ ಇದ್ದು, ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ 28ನೇ ಕಂತಿನ ಹಣ ನಿನ್ನೆ ಮೊನ್ನೆ ಜಮಾ ಆಗಿದೆ, ಹಾಗೆ ಇವತ್ತು ಕೂಡ ಜಮಾ ಆಗ್ತಾ ಇದೆ. ಇನ್ನು 29ನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಅಥವಾ ಬಿಡುಗಡೆ ಆಗಿದೆಯಾ, ಇನ್ನು ಎಷ್ಟು ದುಡ್ಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿದೆ. ಸೊ ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಎಲ್ಲ ಡೀಟೇಲ್ಸನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರ, ತೀರಾ ಇಂಪಾರ್ಟೆಂಟ್ ಮಾಹಿತಿ ಇದು. ಸೊ ಈ ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇದರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 28ನೇ ಕಂತಿನ ಹಣ, ಇದು ಜನವರಿ ತಿಂಗಳ ಹಣ. ಹೌದು, ಈ ವರ್ಷದ 2026ರ 28ನೇ ಕಂತು ಜನವರಿ ತಿಂಗಳ ಹಣ, ಪ್ರಾರಂಭಿಕ ಕಂತು ಇದು. ಸೊ ಇದಾದ ಬಳಿಕ ಇನ್ನು ಯಾವ್ಯಾವ ಕಂತುಗಳು ಬರಬೇಕಾಗಿದೆ, ಇದರ ಬಗ್ಗೆ ನಾವು ಒಂದಿಷ್ಟು ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. 29ನೇ ಕಂತು ಫೆಬ್ರವರಿ ತಿಂಗಳ ಹಣ ಕೂಡ ಬರಬೇಕು. ಹೌದು, ಈ 2 ತಿಂಗಳ ಹಣದ ಜೊತೆಗೆ ಮಾರ್ಚ್ ಕೂಡ ಎಂಡ್ ಆಯಿತು. ನಾವು ಓಕೆ, ಸರ್ಕಾರದ ನಿಯಮದ ಪ್ರಕಾರವೇ ಹೋಗೋದಾದ್ರೆ ಸರ್ಕಾರಿ ನೌಕರಸ್ಥರ ವೇತನವನ್ನ ಹೇಗೆ ಜಮಾ ಮಾಡ್ತೀವಿ, ಹಾಗೆ ನಾವು ಗೃಹಲಕ್ಷ್ಮಿ ದುಡ್ಡನ್ನ ಕೊಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದೇ ರೀತಿಯಾಗಿ ಈಗ ಸರ್ಕಾರಿ ನೌಕರಸ್ಥರ ವೇತನವನ್ನ ಜನವರಿ ತಿಂಗಳಲ್ಲಿ ದುಡಿಮೆ ಮಾಡಿದ್ರೆ ಫೆಬ್ರವರಿ ತಿಂಗಳಲ್ಲಿ ಅವರ ವೇತನ ಜಮಾ ಆಗುತ್ತೆ. ಫೆಬ್ರವರಿಯಲ್ಲಿ ದುಡಿಮೆ ಮಾಡಿದ್ರೆ ಮಾರ್ಚ್ನಲ್ಲಿ ಜಮಾ ಆಗುತ್ತೆ. ಅದೇ ರೀತಿಯಾಗಿ ಈಗಾಗಲೇ ಮಾರ್ಚ್ ಕೂಡ ಮುಗಿದೋಗಿದೆ, ಹೀಗಾಗಿ ಮಾರ್ಚ್ ತಿಂಗಳ ಹಣ ಕೂಡ ಈ ಏಪ್ರಿಲ್ನಲ್ಲಿ ಕೊಡಲೇಬೇಕು. ಹೀಗಾಗಿ 28 ಜನವರಿ ತಿಂಗಳ ಹಣ, 29 ಫೆಬ್ರವರಿ ತಿಂಗಳ ಹಣ, 29 ಅದೇ ರೀತಿಯಾಗಿ 30 ಮಾರ್ಚ್ ತಿಂಗಳ ಹಣ, ಈ 3 ತಿಂಗಳ ಹಣವನ್ನು ಕೊಡಬೇಕು. ಇನ್ನು ಏಪ್ರಿಲ್ ಕೂಡ ಪ್ರಾರಂಭವಾಗಿದೆ, ಈ ತಿಂಗಳ ಹಣ ಕೂಡ ಕೊಡಬೇಕಲ್ವಾ ಅಂತ ನೀವು ಕೇಳಬಹುದು. ಇಲ್ಲ, ಏಪ್ರಿಲ್ ತಿಂಗಳದು ಮೇನಲ್ಲಿ ಬರುವಂಥದ್ದು. ಹಾಗಾದರೆ ಇವುಗಳನ್ನು ಹೊರತುಪಡಿಸಿ ಇನ್ನು ಯಾವ್ಯಾವ ಕಂತುಗಳು ಬರಬೇಕಾಗಿದೆ ಅಂದರೆ ಇನ್ನೂ 2 ಕಂತುಗಳು. ಹೌದು, ಹೋದ ಡಿಸೆಂಬರ್ವರೆಗೂ ಕೂಡ ದುಡ್ಡು ಬಂದಿದೆ. 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ. ಇದೇ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ದುಡ್ಡನ್ನು ಜಮಾ ಮಾಡಿದ್ರು. ಅದೆಲ್ಲವೂ ಕೂಡ ನೀವು ಪಡ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀರಿ. ಈಗ 28ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಹಾಗೆ ಕೊಡಗು, ಕೊಪ್ಪಳ, ಮಂಡ್ಯ, ಚಾಮರಾಜನಗರ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಚಿತ್ರದುರ್ಗ ಹೀಗೆ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಇನ್ನು 2 ಕಂತುಗಳು ಯಾವ್ಯಾವ ಪೆಂಡಿಂಗ್ ಉಳಿದಿದೆ ಅಂದರೆ, ಹೋದ ವರ್ಷದ ಪ್ರಾರಂಭಿಕ ತಿಂಗಳುಗಳಲ್ಲಿ ಜನವರಿ ತಿಂಗಳಾದ ಬಳಿಕ ಸರ್ಕಾರ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಡುತ್ತೆ. ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣವನ್ನು ಕೊಡೋದೇ ಇಲ್ಲ. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಸರ್ಕಾರ ಮಾಡುತ್ತೆ. ಯಾರು ಸರ್ಕಾರಕ್ಕೆ ಪ್ರಶ್ನೆ ಸರ್ಕಾರವೇ ಮಾಡ್ತಾ? ಹೌದು, ಬಿಜೆಪಿ ನಾಯಕರು ಈಗಾಗಲೇ ಆಡಳಿತದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಮಾಡ್ತಾರೆ. ನೀವು ನೋಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತೀರಿ, ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ 2 ಕಂತುಗಳನ್ನು ಯಾಕೆ ಕೊಡಲಿಲ್ಲ? ಆ 2 ಕಂತುಗಳ 5,000 ಕೋಟಿ ಹಣ, ಹೌದು, ಒಂದು ಕಂತಿಗೆ 2,500 ಕೋಟಿ ಬೇಕಾದರೆ 2 ಕಂತಿಗೆ 5,000 ಕೋಟಿ ಹಣ ಬೇಕಾಗತ್ತೆ. ಈ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ದೀರಾ ಅಥವಾ ನಿಮ್ಮ ಸರ್ಕಾರವೇ ನುಂಗಾಕಿತಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಹಾಗಾದರೆ ಈ 5,000 ಕೋಟಿ ಹಣ ಎಲ್ಲೋಯ್ತು? ಈ ಪ್ರಶ್ನೆ ಬಂದಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತಲೇ ಹೇಳ್ತಾರೆ. ಆದರೆ ತದನಂತರ ಗೊತ್ತಾಗತ್ತೆ, ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಆವಾಗ ಹೇಳ್ತಾರೆ, ಹೌದು, ಈ 2 ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ, ನನ್ನ ಗಮನದಲ್ಲಿ ಇರಲಿಲ್ಲ. ಸೊ ಈಗ ನನಗೆ ಮಾಹಿತಿ ಸಿಕ್ಕಿದೆ, ನಾನು ಇವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಅಪ್ಡೇಟನ್ನು ಕೊಡ್ತಾರೋ. ಸೊ ಹೀಗಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಈ 2 ಕಂತಿನ ಹಣ ಬರುತ್ತೆ. ಜೊತೆಗೆ ಈ ವರ್ಷದ 3 ತಿಂಗಳ ಹಣ ಕೂಡ ಬರ್ತಾ ಇದೆ, 28, 29, 30. ಸೊ ಈ ತಿಂಗಳ ಹಣಗಳು ಕೂಡ ಬರುವಂಥದ್ದು ಆ 5,000 ಕೋಟಿ ಹಣಕಾಸು ಇಲಾಖೆ ಹತ್ರನೇ ಇದೆ. ಆದರೆ ಅದು ಸರಿಯಾದ ಟೈಮ್ಗೆ ಸರಿಯಾದ ಸಮಯಕ್ಕೆ ಬಿಡುಗಡೆ ಮಾಡದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕಾಗಿರಲಿಲ್ವಂತೆ. ಸೊ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕಳಿಸಿದ್ರೆ ಆದರೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ಹೀಗಾಗಿ ಹಣಕಾಸು ಇಲಾಖೆ ಮೇಲೆ ಕೂಡ ಸಾಕಷ್ಟು ಪ್ರೆಷರು.
ಅದಾದ ಬಳಿಕ 24, 25, 26, 27 ಸೇರಿದಂತೆ 4-5 ಕಂತುಗಳು ಸತತವಾಗಿ ಬಂದವು. ಈಗಾಗಲೇ ಮತ್ತೆ 28ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಹೀಗಾಗಿ ನಾವು ಭರವಸೆಯನ್ನು ಕೂಡ ಇಡಬಹುದು. 26ನೇ ಕಂತಿನ ಹಣ ಈಗಾಗಲೇ ಅಮೌಂಟ್ ಬಂದಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ. 28ನೇ ಕಂತಿನ ಹಣ ಬಂದು ಥ್ಯಾಂಕ್ಸ್ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ. ಐ ರಿಸೀವ್ಡ್ 28th ಇನ್ಸ್ಟಾಲ್ಮೆಂಟ್ ಬೆಳಗಾವಿ ಅಂತ ಕಮೆಂಟ್ ಮಾಡಿದ್ದಾರೆ. ಹೀಗೆ ಮೈಸೂರು ಜಿಲ್ಲೆ, ಅದೇ ರೀತಿಯಾಗಿ ಹಾಸನ, ಕೊಡಗು ಸೇರಿದಂತೆ ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರು ಜಮಾ ಆಗಿದೆ ಅಂತಾನೆ ಕಮೆಂಟ್ ಮಾಡಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ಜೊತೆಗೆ 29ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು. ಈ 28ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಈ ಪ್ರಶ್ನೆ ಕೂಡ ಮೂಡಿರ್ತಕ್ಕಂಥದ್ದು. ಯಾಕಂದರೆ ಮಹಿಳೆಯರು ಈಗಾಗಲೇ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇವುಗಳನ್ನು ಬೇಗನೆ ಕ್ಲಿಯರ್ ಮಾಡಿ ಅಂತ ಮನವಿ ಕೂಡ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು 5-10 ಸಾವಿರ ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗಬೇಕು. ನಾನು ಈಗಾಗಲೇ ಹೇಳಿರುವಂತೆ ಹೋದ 2025ರ ಪ್ರಾರಂಭದ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಅದಾದ ಬಳಿಕ ಈ ವರ್ಷದಲ್ಲಿ ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಟ್ಟಿರಲಿಲ್ಲ. ಹೀಗಾಗಿ 5 ಕಂತುಗಳನ್ನು ಸರ್ಕಾರ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. 5 ಕಂತುಗಳಂದರೆ 10,000 ದುಡ್ಡು, ಪ್ರತಿಯೊಬ್ಬ ಮಹಿಳೆಯರಿಗೂ 10,000 ದುಡ್ಡು ಬರುತ್ತೆ. ಹಾಗಾದರೆ ಎಷ್ಟು ಕೋಟಿ ಖರ್ಚು ಆಗತ್ತಂದರೆ ಒಂದು ಕಂತಿಗೆ 2,500 ಕೋಟಿಯಷ್ಟು ದುಡ್ಡು ಬೇಕಾಗತ್ತೆ. 5 ಕಂತುಗಳಿಗೆ 12,500 ಕೋಟಿಯಷ್ಟು ದುಡ್ಡು ಬೇಕು. ಸೊ ಹೀಗಾಗಿ ಇಷ್ಟು ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ 12,500 ಕೋಟಿ ದುಡ್ಡನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿತ್ತು. ಅದರಲ್ಲಿ ಹಣಕಾಸು ಇಲಾಖೆ 7,500 ಕೋಟಿ ಬಿಡುಗಡೆ ಮಾಡಿದೆ. ಅಂದರೆ 3 ಕಂತುಗಳನ್ನು ಮೊದಲಿಗೆ ಕ್ಲಿಯರ್ ಮಾಡಿ ತದನಂತರ ಉಳಿದಿರುವಂತಹ 2 ಕಂತುಗಳನ್ನು ನಾವು ಮತ್ತೆ ಕ್ಲಿಯರ್ ಮಾಡೋಣ ಅಂತ ಭರವಸೆಯನ್ನು ಕೊಟ್ಟರು. ಹೀಗಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 7,500 ಕೋಟಿಯಷ್ಟು ದುಡ್ಡು ಬಂದಾಗಿದೆ. ಸೊ ಇಷ್ಟು ನಿಮಗೆ 3 ಕಂತುಗಳು ಸತತವಾಗಿ ಮತ್ತೆ ಬಿಡುಗಡೆ ಆಗುತ್ತೆ. ಈಗಾಗಲೇ ನೀವು ಯಾವುದೇ ಪ್ರಾಬ್ಲಮನ್ನು ಫೇಸ್ ಮಾಡಿಲ್ಲ, ನಿಮಗೆ ಗೊತ್ತಿರಬಹುದು. 24ನೇ ಕಂತಿನ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಸರ್ಕಾರ ದುಡ್ಡನ್ನು ಡಿಲೇ ಮಾಡಿಲ್ಲ. ಯಾಕಂದರೆ BJP ನಾಯಕರು ಫ್ರೆಶರ್ ಬಿಲ್ಡ್ ಮಾಡ್ತಾರೆ, ಅದೇ ರೀತಿಯಾಗಿ ಮಹಿಳೆಯರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇದರೆಲ್ಲದರ ಮೇರೆಗೆ ಸರ್ಕಾರ ಬಗ್ಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಹೌದು, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಯಾಕೆ ಮಹಿಳೆಯರಿಗೆ ಸುಳ್ಳು ಭರವಸೆಯನ್ನು ಕೊಡ್ತಾ ಇದ್ದೀರಿ, ನುಡಿದಂತಹ ಒಂದು ಮಾತನ್ನು ನಡೆದು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತೀರಿ, ನುಡಿದಂತೆ ನಡಿತೀವಿ ಅಂತ ಹೇಳ್ತೀರಿ, ಆದರೆ ಆ ದುಡ್ಡನ್ನು ಸರಿಯಾಗಿ ಕೊಡ್ತಾ ಇಲ್ಲ, ನೀವೇ ನುಂಗಾಕ್ತಾ ಇದ್ದೀರಿ ಅಂತ ಆರೋಪವನ್ನ ಮಾಡ್ತಾರೆ. ಅದು ನಿಜ ಕೂಡ ಆಗಿತ್ತು, ಸರ್ಕಾರವೇ ಖುದ್ದಾಗಿ ಒಪ್ಕೊಂಡಿದೆ. ಸೊ ಹೀಗಾಗಿ ನಿಮಗೆ 5 ಕಂತುಗಳನ್ನು ಸತತವಾಗಿ ಬಿಡುಗಡೆ ಮಾಡದೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ಈ ಎಲ್ಲ ದುಡ್ಡನ್ನು ಜಮೆ ಮಾಡಲಾಗತ್ತೆ, ನೀವು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ಏನೇ ನಿಮಗೆ ಕ್ವಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.